ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ವಿಡಿಯೋನ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಇವಾಗ ನಾನು ಮಧ್ಯಾಹ್ನ ನಂತರ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ನಾನು ಲಾಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಪಟ್ ಅಂತ ಎದ್ಬಿಡ್ತಾನೆ. ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ 2 ಗಂಟೆ ಆಗಿದೆ. ಸೊ ಏನಾದರೂ ಮಾಡ್ಕೋಬೇಕಂತ ಮಾಡಿದೆ. ಫ್ರೆಂಡ್ಸ್, ನಾನು ಮತ್ತು ನನ್ನ ಮಗ ಇಬ್ಬರೇ ಇರೋದ್ರಿಂದ ಬೆಳಗ್ಗೆ ನಮ್ಮ ಮನೆಯವರು ಟಿಫನ್ ಒಯ್ದಿದ್ದಾರೆ. ಸೊ ಹಾಗಾಗಿ ಇವಾಗ ರೈಸ್ ಇತ್ತು. ಫ್ರೆಂಡ್ಸ್, ಆ ರೈಸಿಗೆ ಇವಾಗ ಒಗ್ಗರಣೆ ಕೊಡಬೇಕಂತ ಮಾಡಿದ್ದೀನಿ. ಮಸಾಲ ರೈಸ್ ನನ್ನ ಒಗ್ಗರಣೆ ಕೊಡೋದು. ಫ್ರೆಂಡ್ಸ್, ಸಿಂಪಲ್ಲಾಗಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ನಾವು ಯಾವ ಥರ ಮಾಡ್ತೇವೆ ಅಂತ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಕೊನೆ ತನಕ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಹಿಂದಿನ ವಿಡಿಯೋಸ್ ನೋಡಿ, ಲೈಕ್ ಮಾಡಿ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಈರುಳ್ಳಿ ಟೊಮೆಟೊನ ವಾಶ್ ಮಾಡಿ ಕಟ್ ಮಾಡ್ತೀನಿ. ಫ್ರೆಂಡ್ಸ್, ಹಾಗೆಯೇ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಈರುಳ್ಳಿ ಆದಮೇಲೆ ಬಟಾಣಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಕ್ಯಾರೆಟ್ ಹಾಕಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೆಂಡ್ಸ್, ಹಾಗೆ ಅರಿಶಿಣ ಪುಡಿ ಮತ್ತು ಬಿರಿಯಾನಿ ಮಸಾಲೆ ಇತ್ತು, ಅದನ್ನು ಯೂಸ್ ಮಾಡೀನಿ. ಇವಾಗ ಸ್ವಲ್ಪ ಖಾರದ ಪುಡಿನ ಹಾಕಿ ಟೊಮೆಟೊನ ಹಾಕಿ ಮಿಕ್ಸ್ ಮಾಡಿದರೆ ಏನಂತಾರೆ, ಮಸಾಲ ರೈಸ್ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಗೊಜ್ಜು ಅಂತ. ಇದನ್ನು ಇವಾಗ ರೈಸ್ ಹಾಕಿ ಮಿಕ್ಸ್ ಮಾಡಿದರೆ ರೈಸ್ ರೆಡಿ ಆಯಿತು. ಮಧ್ಯಾಹ್ನ ಊಟಕ್ಕೆ ಇದನ್ನೇ ಊಟ ಮಾಡಿದ್ವಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿತ್ತು. ಇವಾಗ ಇಷ್ಟು ಪಾತ್ರೆ ಇದ್ದಾವೆ, ಪಾತ್ರೆ ತೊಳ್ಕೊಂಬರ್ತೀನಿ. ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಈಗ ಮತ್ತೆ ಸಂಜೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಟೀ ಮಾಡ್ಕೋಬೇಕಂತ ಮಾಡಿದೆ. ಫ್ರೆಂಡ್ಸ್, ಹಾಲು ಖಾಲಿ ಆಗಿದ್ವಿ, ಹಾಗಾಗಿ ಅಂಗಡಿಗೆ ಹೋಗಿ ಹಾಲು ತೊಗೊಂಬಂದು ಟೀ ಮಾಡ್ಕೊಳ್ಳೋಣ. ಅಲ್ಲಪ್ಪು, ನನ್ನ ಮಗ ನೋಡಿ ಹೆಂಗೆ ರೆಡಿ ಆಗಿದ್ದಾನೆ. ಹಾಯ್ ಮಾಡಪ್ಪು, ಹಾಯ್ ಮಾಡು. ರೊಕ್ಕ ಕೊಡು, ರೊಕ್ಕ ಕೊಡು. ಬನ್ನಿ ಫ್ರೆಂಡ್ಸ್, ಅಂಗಡಿಗೆ ಹೋಗ್ಬೇಡ. ಹಾಯ್ ಮಾಡಪ್ಪಚ್ಚಿ. ಒಂದು ಫ್ಲೈಕ್ ಇಷ್ಟು ಕೊಡೋರಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನನ್ನ ಮಗ ನಾನು ಬಿಟ್ಟು ಮುಂದೆ ಹೋಗ್ತಾ ಇದ್ದಾನೆ. ಹಾಗೆ ಹೋಗಿ ಹಾಲು ತೊಗೊಂಡ್ಬಂದ್ವಿ. ಇಲ್ಲಿ ಚಹಾ ಮತ್ತು ಹಾಲು ಕಾಯಿಸೋಕ್ಕಿಟ್ಟೆ. ಇಲ್ಲಿ ಟೀ ಕೂಡ ರೆಡಿ ಆಯಿತು. ಈ ಥರ ಇತ್ತು. ಇವಾಗ ಹೀರೆಕಾಯಿ ಚಟ್ನಿ ಮಾಡೋಕ್ಕೆ ಹೀರೆಕಾಯಿ, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಶೇಂಗಾ, ಟೊಮೆಟೊ ಇಲ್ಲ ಫ್ರೆಂಡ್ಸ್, ಅಷ್ಟೇ ತೊಗೊಂಡಿದ್ದೀನಿ. ಇವಾಗ ಇದು ಈರುಳ್ಳಿ ಟೊಮೆಟೊ ಬಟಾಣಿ ಗ್ರೇವಿ ಮಾಡೋಕ್ಕಂತಲೇ ಸಪ್ರೇಟಾಗಿ ಹುರಿದು ಕೇರಿದು ಅದನ್ನೇ ಸಪ್ರೇಟಾಗಿ ತೆಗೆದೆ. ಫ್ರೆಂಡ್ಸ್, ಇವಾಗ ಹೀರೆಕಾಯಿ ಚಟ್ನಿಗೆ ಹೀರೆಕಾಯಿ, ಬೆಳ್ಳುಳ್ಳಿ, ಶೇಂಗಾ, ಹಸಿರು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಫ್ರೆಂಡ್ಸ್, ಈ ಥರ ಕಲರ್ ಚೇಂಜ್ ಆಗೋವರೆಗೂ. ಇವಾಗ ಉಪ್ಪು ಮತ್ತು ಜೀರಿಗೆನ ಹಾಕಿ ಮಿಕ್ಸಿಗೆ ಹಾಕಿದ್ರೆ ಹೀರೆಕಾಯಿ ಚಟ್ನಿ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆಯೇ ಬಟಾಟೆನ ಸ್ವಲ್ಪ ಹುರ್ಕೋಬೇಕು. ಫ್ರೆಂಡ್ಸ್, ಹುರ್ಕೊಂಡ್ರೆ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಇವಾಗ ಈರುಳ್ಳಿ ಟೊಮೆಟೊ ಗೋಡಂಬಿನ ಹಾಕಿದೆ ಅಲ್ಲ ಫ್ರೆಂಡ್ಸ್, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರಿಶಿಣ ಪುಡಿ ಮತ್ತು ಗರಂ ಮಸಾಲ, ಖಾರ ಇದನ್ನು ಹಾಕಿ 1 ನಿಮಿಷ ಅದನ್ನು ಕುದಿಯೋವರೆಗೆ, ಸೈಡ್ ಎಣ್ಣೆ ಬಿಡೋವರೆಗೆ ಅದನ್ನು ಬಿಡಬೇಕು. ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಎಣ್ಣೆ ಬಿಡ್ತಾಯಿದೆ. ಇವಾಗ ಬಟಾಣಿನ ಆ್ಯಡ್ ಮಾಡೋಣ. ಫ್ರೆಂಡ್ಸ್, ಸಖತ್ತಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಇವಾಗ 1 ನಿಮಿಷ ಅದನ್ನು ಬೇಯಿಸೋಕ್ಕೆ ಬಿಟ್ಬಿಡೋಣ. ಫ್ರೆಂಡ್ಸ್, ಹಾಗೆ ಈ ಕಡೆ ಚಪಾತಿ ಕೂಡ ರೆಡಿ ಆಗ್ತಾಯಿದ್ವಿ. ರೈಸ್ ಕೂಡ ರೆಡಿ ಆಯಿತು. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಚಪಾತಿ ಬಟಾಣಿ ಪಲ್ಯ ಈ ಥರ ಬಂದಿದೆ. ಸಖತ್ತಾಗಿತ್ತು, ಟೇಸ್ಟ್ ಕೂಡ ಸೂಪರಾಗಿತ್ತು. ಫ್ರೆಂಡ್ಸ್, ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಫ್ರೆಂಡ್ಸ್, ನೋಡಿ ನಾನು ಅಡುಗೆ ಮಾಡೋಷ್ಟಿಲ್ಲ ನನ್ನ ಮಗ ಯಾವ ಥರ ಮಾಡಿರ್ತಾನೆ ಮನೆ ಅಂತ. ಇವಾಗ ಬೇಗ ಕಸನ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಹಾಗೆ ಎಷ್ಟು ಪಾತ್ರೆ ಕೂಡ ತೊಳ್ಕೊಂಬಂದೆ. ಇವಾಗ ಬಟ್ಟೆ ಕೂಡ ಮಡಚಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಸಂಜೆ ಆಗಿದೆಯಲ್ಲ, ಹಾಗಾಗಿ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನ್ ಆಯಿತು. ಆಲ್ಮೋಸ್ಟ್ ಕೆಲಸ ಮುಗೀತು. ಫ್ರೆಂಡ್ಸ್, ಇವಾಗ ಇವನಿಗೆ ಊಟ ಮಾಡಿಸ್ಕೊಂಬರ್ಬೇಕು. ಊಟ ಮಾಡಿ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೆ ಬಾಯ್ ಮಾಡಪ್ಪು. ಬಾಯ್. ಲೈಕ್ ಇಷ್ಟು ಕೊಡೋರಿ.
ಓಕೆ ಫ್ರೆಂಡ್ಸ್, ಇನ್ನು ಊಟ ಮಾಡ್ಕೊಂಡು ಬರ್ತೀನಿ. ಹೊರಗಡೆ ಹೋಗ್ಬೇಕು, ಹಾಗಾಗಿ ಮನೆಯಲ್ಲಿ ಊಟ ಮಾಡಲ್ಲ ಫ್ರೆಂಡ್ಸ್. ತೊಗೊಂಡು ಸುಸ್ತಾಯ್ತಪ್ಪ ಇವತ್ತು ನನಗೆ, ಸುಸ್ತಾಯ್ತು. ಹಾಂ ತನ ನಡಿ ಹೋಗು. ಇವಾಗ ಊಟ ಮಾಡಿಸ್ಕೊಂಡೆ ಫ್ರೆಂಡ್ಸ್, ಸಂಜೆ ಆಯಿತು. ಸಾರಿ ಫ್ರೆಂಡ್ಸ್, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಇಲ್ಲಿನ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಸ್ವಲ್ಪ ಬರೋದು ಲೇಟ್ ಆಯಿತು, ಹಾಗಾಗಿ ಬಂದಮೇಲೆ ಊಟ ಮಾಡಿ ಮಲ್ಕೊಂಡಿದ್ವಿ. ಊಟಕ್ಕಂತೂ ಏನಿತ್ತು ಅಂತ ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆ ಬಾಯ್, ಗುಡ್ ನೈಟ್ ಆಲ್.